ರಿಯಲ್ ನಂಬರ್ಸ್ ಇಂಪಾರ್ಟೆಂಟ್ MCQs. ಓಕೆ, ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ರೂಟ್ ಈಸನ್. ಓಕೆ, ಸೊ ಫಸ್ಟ್ ನಿಮಗೆ ಇರ್ರಾಷನಲ್ ನಂಬರ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ರೂಟ್ ನಾಗ ಇರೋದೆಲ್ಲ ಇರ್ರಾಷನಲ್. ರೂಟ್ 2, ರೂಟ್ 3. ಓಕೆ, ರೂಟ್ 4 ಬಂದ್ಬಿಟ್ಟು ಇರ್ರಾಷನಲ್ ಆಗಲ್ಲ. ಯಾಕಂದ್ರೆ ಇದು ರೂಟ್ ನಾಗ ಇದ್ರು ರೂಟ್ 4 ಆನ್ಸರ್ ಏನು 2. ಸೊ ಅವಾಗ ಏನಾಗ್ಬಿಡುತ್ತೆ, 2 ರಾಷನಲ್ ಆಗ್ಬಿಡುತ್ತೆ, ಇರ್ರಾಷನಲ್ ಆಗಲ್ಲ. ಓಕೆ, ರೂಟ್ ನಾಗ ಇರೋದೆಲ್ಲ ಇರ್ರಾಷನಲ್, ಬಟ್ ರೂಟ್ ನಾಗ ಇರೋದು ಸಿಂಪ್ಲಿಫೈ ಆಗ್ಬಾರ್ದು. ಈಗ ರೂಟ್ 9 ಇತ್ತು ಅನ್ಕೊಳ್ರಿ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 3 ಆಗುತ್ತೆ. ಸೊ ಇಂಥ ನಂಬರ್ಸ್ ಇರ್ರಾಷನಲ್ ಆಗಲ್ಲ. ಸೊ ಇನ್ನು ಉಳುಕಿದ್ ನೋಡ್ರಿ, ರೂಟ್ 5 ಇದು ಇರ್ರಾಷನಲ್, ರೂಟ್ 6 ಇರ್ರಾಷನಲ್, ರೂಟ್ 7 ಇರ್ರಾಷನಲ್, ರೂಟ್ 8 ಇರ್ರಾಷನಲ್, ರೂಟ್ 9 ಆಗಲ್ಲ. ಯಾಕಂದ್ರೆ ರೂಟ್ 9 ನ ಸಿಂಪ್ಲಿಫೈ ಮಾಡಿದ್ರೆ 3 ಬರುತ್ತೆ. ರೂಟ್ 10 ಇದನ್ನು ಸಿಂಪ್ಲಿಫೈ ಮಾಡಕ್ ಆಗಲ್ಲ. ರೂಟ್ 11 ಇದನ್ನು ಸಿಂಪ್ಲಿಫೈ ಮಾಡಕ್ ಆಗಲ್ಲ. ರೂಟ್ ನಾಗಿದ್ದು ಸಿಂಪ್ಲಿಫೈ ಮಾಡಕ್ ಆಗಲ್ಲ ಅಂದ್ರೆ ಅದು ಇರ್ರಾಷನಲ್ ನಂಬರ್. ಅದ್ರ ಜೊತೆಗೆ ಪೈ ಕೂಡ ಇರ್ರಾಷನಲ್ ನಂಬರ್ ಅಂತ ಗೊತ್ತಿರ್ಬೇಕು. ಓಕೆ, ಸೊ ಈಗ ರೂಟ್ 2 ನ ಸಿಂಪ್ಲಿಫೈ ಮಾಡಕ್ ಬರಲ್ಲ. ಸೊ ಅದು ನಥಿಂಗ್ ಇರ್ರಾಷನಲ್ ನಂಬರ್. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, 5 ಮೈನಸ್ ರೂಟ್ 3 ಈಸನ್ ಅಂತ ಕೊಟ್ಟಿದ್ದಾರೆ. ರೂಟ್ ಒಳಗಡೆ ಇದೆ ಅಂತಂದ್ರೆ ನಥಿಂಗ್ ಬಟ್ ಏನದು ಇರ್ರಾಷನಲ್ ನಂಬರ್. ರೂಟ್ 3 ಸಿಂಪ್ಲಿಫೈ ಮಾಡಕ್ ಬರಲ್ಲ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ರಾಷನಲ್ ನಂಬರ್ ಇನ್ ದ ಫಾಲೋಯಿಂಗ್ ಈಸ್. ಓಕೆ, ರಾಷನಲ್ ನಂಬರ್ ಅಂತ ಕೇಳಿದ್ದಾರೆ. ಸೊ ರಾಷನಲ್ ನಂಬರ್ ಅಂದ್ರೆ ಏನು, ರೂಟ್ ನಾಗ ಇರಬಾರ್ದು. ಸೊ ಈಗ ನೀವು ನೋಡಿದ್ರೆ 5 ರೂಟ್ ನಾಗಿಲ್ಲ. ಸೊ ಇದು ಬಂದ್ಬಿಟ್ಟು ರಾಷನಲ್ ನಂಬರ್. ಆಮೇಲೆ ನಿಮ್ಗೇನು ಪೈ ಇರ್ರಾಷನಲ್ ಅಂತ ಗೊತ್ತು, ರೂಟ್ ಒಳಗಡೆ ಇದೆ, ಇದು ಇರ್ರಾಷನಲ್, ಇದು ಕೂಡ ಇರ್ರಾಷನಲ್. ಸೊ 5 ರೈಟ್ ಆನ್ಸರ್. ಈ ಫೋರ್ತ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಇರ್ರಾಷನಲ್ ನಂಬರ್. ಯಾವ್ದು ಇರ್ರಾಷನಲ್ ನಂಬರ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ರೂಟ್ 2 ನ ಸಿಂಪ್ಲಿಫೈ ಮಾಡಕ್ಕಾಗಲ್ಲ, ಇದು ಇರ್ರಾಷನಲ್. ರೂಟ್ 3 ನ ಸಿಂಪ್ಲಿಫೈ ಮಾಡಕ್ಕಾಗಲ್ಲ, ಇದು ಇರ್ರಾಷನಲ್. ರೂಟ್ 5 ನು ಸಿಂಪ್ಲಿಫೈ ಮಾಡಕ್ಕಾಗಲ್ಲ, ಇದು ಇರ್ರಾಷನಲ್. ಬಟ್ ರೂಟ್ 9 ಸಿಂಪ್ಲಿಫೈ ಆದ್ರೆ ಏನಾಗುತ್ತೆ, 3 ಆಗುತ್ತೆ. 3 ಅಂತಂದ್ರೆ ನಥಿಂಗ್ ಬಟ್ ಇದು ರಾಷನಲ್. ರಾಷನಲ್ ಅಂದ್ರೆ ನಥಿಂಗ್ ಬಟ್ ಏನು, ನಾಟ್ ಅನ್ ಇರ್ರಾಷನಲ್ ನಂಬರ್ ಅಂತ ಅರ್ಥ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ರಾಷನಲ್ ನಂಬರ್ ಇನ್ ದ ಫಾಲೋಯಿಂಗ್ ಈಸ್. ಇದರಲ್ಲಿ ರಾಷನಲ್ ನಂಬರ್ ಕೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ನೋಡಿದ್ರೆ ಎಲ್ಲವೂ ರೂಟ್ ಅಲ್ಲಿ ಇದೆ ಎಕ್ಸೆಪ್ಟ್ ಇದು. ಇದು ರೂಟ್ ನಾಗ ಇಲ್ಲ ಅಂದ್ರೆ ನಥಿಂಗ್ ಬಟ್ ಅದು ರಾಷನಲ್. ಆಪ್ಷನ್ ಸಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ಇದೇನ್ ಕೊಟ್ಟಿದ್ದಾರೆ ನೋಡ್ರಿ, ಪೈ ಈಸ್ ಎ ಅಂತ ಕೊಟ್ಟಿದ್ದಾರೆ. ಸೊ ಪೈ ಅಂದ್ರೆ ನಥಿಂಗ್ ಬಟ್ ಆಲ್ರೆಡಿ ಏನ್ ಹೇಳಿದೆ, ಇದು ಇರ್ರಾಷನಲ್ ನಂಬರ್. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಸೆವೆಂತ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, 7 ಇಂಟು 11 ಇಂಟು 13 ಪ್ಲಸ್ 13 ಈಸಿ ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ನೋಡ್ರಿ, ಇದು ಕ್ವಶನ್ ಅರ್ಥ ಮಾಡ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇದು ಕ್ವಶನ್. ಈಗ ನೀವು ನೋಡಿದ್ರೆ ಇವ್ರಿಬ್ರಲ್ಲಿ ಏನ್ ಕಾಮನ್ ಇದೆ, 13 ಕಾಮನ್ ಇದೆ. ಸೊ 13 ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ, 7 ಇಂಟು 11 ಪ್ಲಸ್ ಈ 13 ನಾನು ಕಾಮನ್ ತೆಗ್ದಿರೋದ್ರಿಂದ ಇಲ್ಲಿ ಏನ್ ಉಳಿಯುತ್ತೆ, 1 ಉಳಿಯುತ್ತೆ. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ, 13 ಓಕೆ ಇಂಟು ಇದಿಷ್ಟು ಎಷ್ಟಾಗುತ್ತೆ, 7 11 77 ಪ್ಲಸ್ 1 ಏನು 78. ಸೊ ಇದ್ರ ಅರ್ಥ ಏನಂತಂದ್ರೆ ಈ ನಂಬರ್ ಏನಿದೆನೋ 13 ಟೇಬಲ್ ಅಲ್ಲೂ ಹೋಗುತ್ತೆ, 78 ಟೇಬಲ್ ಅಲ್ಲೂ ಹೋಗುತ್ತೆ. ಆಮೇಲೆ ಯಾವ್ದೇ ನಂಬರ್ ಆಗ್ಲಿ 1 ಟೇಬಲ್ ಅಲ್ಲಿ ಹೋಗೇ ಹೋಗುತ್ತೆ. ಹೌದಾ? ಸೊ ಈಗ ನಮಗೇನ್ ಗೊತ್ತಾಯ್ತು ಅಂದ್ರೆ ಈ ನಂಬರ್ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 13 ಅಲ್ಲಿ ಹೋಗುತ್ತೆ, 78 ಅಲ್ಲಿ ಹೋಗುತ್ತೆ, 1 ಅಲ್ಲೂ ಹೋಗುತ್ತೆ. ಸೊ ಕಾಂಪೋಸಿಟ್ ನಂಬರ್ ಅಂದ್ರೆ ಮೋರ್ ದೆನ್ 2 ಟೇಬಲ್ಸ್ ಅಲ್ಲಿ ಹೋದ್ರೆ, ಓಕೆ, ಕಾಂಪೋಸಿಟ್ ನಂಬರ್ ಅಂದ್ರೆ ಮೋರ್ ದೆನ್ 2 ಟೇಬಲ್ಸ್ ಅಂದ್ರೆ ನಿಮಗೆ ಏನಂದ್ರೆ ಮೋರ್ ದೆನ್ 2 ನಂಬರ್ಸ್ ಅಲ್ಲಿ ಡಿವೈಡ್ ಆದ್ರೆ, ಮೋರ್ ದೆನ್ 2 ಟೇಬಲ್ಸ್ ಅಲ್ಲಿ ಹೋದ್ರೆ ಅದನ್ನ ಕಾಂಪೋಸಿಟ್ ನಂಬರ್ ಅಂತ ಹೋಗ್ತೀವಿ. ಸೊ ಈಗ ನೀವು ನೋಡ್ರಿ 1 ಟೇಬಲ್ ಅಲ್ಲಿ ಹೋಗುತ್ತೆ, 78 ಅಲ್ಲಿ ಹೋಗುತ್ತೆ, 13 ಅಲ್ಲಿ ಹೋಗುತ್ತೆ ಅಂದ್ರೆ ಮೋರ್ ದೆನ್ 2 ಟೇಬಲ್ಸ್ ಅಲ್ಲಿ ಹೋಗ್ತಿದೆ ಅಂದ್ರೆ ಇದು ಕಾಂಪೋಸಿಟ್ ನಂಬರ್. ಓಕೆ, ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆನಾ? 8th ಕ್ವಶನ್, ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 91 ಈಸ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ 91 ತಗೊಳ್ರಿ, ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. ಸೊ ಏನಾಗುತ್ತೆ, 91 ಲಾಸ್ಟ್ ನಂಬರ್ ಆಡ್ ಅಂದ್ರೆ ಆಡ್ ಟೇಬಲ್ ಅಲ್ಲೇ ಹೋಗ್ಬೇಕು. ಸೊ 3 ಟೇಬಲ್ ಅಲ್ಲಿ ಹೋಗಲ್ಲ, 5 ಟೇಬಲ್ ಅಲ್ಲಿ ಹೋಗಲ್ಲ, 7 ಟೇಬಲ್ ಅಲ್ಲಿ ಹೋಗುತ್ತೆ. ಚೆಕ್ ಮಾಡ್ರಿ, 7 1 7 ಎಷ್ಟು ಉಳಿತು, 2 ಉಳಿತು, 21, 7 3 21, ಆಮೇಲೆ 13 1. ಸೊ 91 ಏನಂತ ಬರೀಬಹುದು,
7 ಇಂಟು 13 ಬರಿಬೋದು, ಇಲ್ಲ 13 ಇಂಟು 7 ಬರಿಬೋದು. ಓಕೆ, ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಸೊ ಡಿ ಎದಕ್ಕೆ ರೈಟ್ ಆನ್ಸರ್ ಅಲ್ಲ ಅಂದ್ರೆ, ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ 1 ಬರಿಬಾರ್ದು. ಓಕೆ, 1 ಪ್ರೈಮ್ ಅಲ್ಲ, ಕಾಂಪೋಸಿಟ್ ಅಲ್ಲ. ಸೊ ನೀವು ಜಸ್ಟ್ 17 ಇಂಟು 13 ಅಂತ ಬರಿಬೇಕು. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 7 ಇಂಟು 13 ಇಲ್ಲ, 13 ಇಂಟು 7 ಎರಡು ಸೇಮೆ. ಓಕೆ, 9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ನಂಬರ್ ಆಫ್ ಪ್ರೈಮ್ಸ್ ಬಿಟ್ವೀನ್ 1 ಅಂಡ್ 10 ಈಸ್. ಸೊ ಫಸ್ಟ್ ನಿಮಗೆ ಪ್ರೈಮ್ ನಂಬರ್ ಅಂದ್ರೆ ಗೊತ್ತಿರಬೇಕು. ಪ್ರೈಮ್ ನಂಬರ್ ಅಂದ್ರೆ ನಥಿಂಗ್ ಬಟ್ ಏನಂತಂದ್ರೆ, ನಿಮಗೆ ಓಕೆ ಆ ನಂಬರ್ ಎರಡೇ ಟೇಬಲ್ ಅಲ್ಲಿ ಹೋಗ್ಬೇಕು. ಎಕ್ಸಾಂಪಲ್ ಈಗ 2 ತಗೊಂಡ್ರೆ 2 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 1 ಟೇಬಲ್ ಅಲ್ಲಿ ಹೋಗುತ್ತೆ, ಆಮೇಲೆ 2 ಟೇಬಲ್ ಅಲ್ಲಿ ಹೋಗುತ್ತೆ. ಇದು ಬಿಟ್ಟು ಬೇರೆ ಯಾವ ಟೇಬಲ್ ಅಲ್ಲೂ ಹೋಗಲ್ಲ ಅಂತ ನಂಬರ್ ಪ್ರೈಮ್. 3 ತಗೊಳ್ರಿ, 3 ಬಂದ್ಬಿಟ್ಟು 1 ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲಿ ಹೋಗುತ್ತೆ. ಇದು ಬಿಟ್ಟು ಯಾವ ಟೇಬಲ್ ಅಲ್ಲೂ ಹೋಗಲ್ಲ. ಸೊ ಇವರಿಬ್ರು ಪ್ರೈಮ್. ಸೊ ಈಗ ಅವ್ರು ಕೇಳಿದೇನು, ದ ನಂಬರ್ ಆಫ್ ಪ್ರೈಮ್ಸ್ ಬಿಟ್ವೀನ್ 1 ಅಂಡ್ 10. ಓಕೆ, ಇನ್ನೊಂದು ಬೇಸಿಕ್ ನೆನ್ಪಿಟ್ಕೊಳ್ರಿ, 1 ಪ್ರೈಮು ಅಲ್ಲ, ಕಾಂಪೋಸಿಟ್ ಅಲ್ಲ. 1 ನಂಬರ್ 1 ಪ್ರೈಮು ಅಲ್ಲ, ಕಾಂಪೋಸಿಟ್ ಅಲ್ಲ. ಓಕೆ, ಯಾಕಂದ್ರೆ ಪ್ರೈಮ್ ನಂಬರ್ ಅಂದ್ರೆ ಎರಡು ಟೇಬಲ್ ಅಲ್ಲಿ ಹೋಗ್ಲೇಬೇಕು. 1 ಬರೀ 1 ಟೇಬಲ್ ಅಲ್ಲಿ ಬಿಟ್ಟು ಇನ್ ಯಾವ ಟೇಬಲ್ ಅಲ್ಲಿ ಹೋಗಲ್ಲ, ಅದಕ್ಕೆ ಇದು ಪ್ರೈಮ್ ಅಲ್ಲ. ಓಕೆ, ಸೊ ಕಾಂಪೋಸಿಟ್ ನಂಬರ್ ಅಂದ್ರೆ ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋಗ್ಬೇಕು. ಸೊ ಇದು ಹೋಗೋದು ಒಂದೇ ಟೇಬಲ್ ಅಲ್ಲಿ. ಸೊ ಪ್ರೈಮು ಅಲ್ಲ, ಕಾಂಪೋಸಿಟ್ ಅಲ್ಲ. ಓಕೆ, ಸೊ ಪ್ರೈಮ್ ಅಲ್ಲ, ಕಾಂಪೋಸಿಟ್ ಅಲ್ಲ. ಸೊ ಈಗ 2 ಬಂದ್ಬಿಟ್ಟು ಪ್ರೈಮ್. ಓಕೆ, ಸೊ ಈಗ ನಂಬರ್ ಬಿಟ್ವೀನ್ 1 ಅಂಡ್ 10 ಏನಿದೆ, 2 3 4 5 6 7 8 9. ಬಿಟ್ವೀನ್ ಅಂತ ಕೇಳಿರೋದ್ರಿಂದ 1 ಮತ್ತೆ 10 ತಗೋಬಾರ್ದು. ಓಕೆ, ಇಷ್ಟು ನಂಬರ್ ಅಲ್ಲಿ ಯಾವ್ಯಾವ ಪ್ರೈಮ್ ನೋಡ್ರಿ, 2 ಪ್ರೈಮ್ ಅಂತ ಗೊತ್ತು, 3 ಪ್ರೈಮ್ ಅಂತ ಗೊತ್ತು, 4 ನೋಡ್ರಿ ಯಾವ ಟೇಬಲ್ ಹೋಗುತ್ತೆ, 2 ಟೇಬಲ್ ಅಲ್ಲಿ ಹೋಗುತ್ತೆ, 1 ಟೇಬಲ್ ಅಲ್ಲಿ ಹೋಗುತ್ತೆ, ಆಮೇಲೆ 4 ಟೇಬಲ್ ಹೋಗುತ್ತೆ. ಸೊ ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋದ್ರೆ ಅದು ಕಾಂಪೋಸಿಟ್, ಪ್ರೈಮ್ ಆಗಲ್ಲ. ಸೊ ಇದು ಕಾಂಪೋಸಿಟ್. 5 ನೋಡ್ರಿ, 5 ಎರಡೇ ಟೇಬಲ್ ಅಲ್ಲಿ ಹೋಗುತ್ತೆ, ಒಂದು 1 ಟೇಬಲ್, ಇನ್ನೊಂದು ಅದೇ ಟೇಬಲ್ ಅಲ್ಲಿ. ಓಕೆ, ಪ್ರೈಮ್ ನಂಬರ್ ಅಂದ್ರೆ ಏನೇನು ಹೋಗ್ಬೇಕು, 1 ಟೇಬಲ್ ಅಲ್ಲಿ ಹೋಗ್ಬೇಕು, ಆಮೇಲೆ ಅದೇ ಟೇಬಲ್ ಅಲ್ಲಿ ಅಂದ್ರೆ ಇಟ್ ಸೆಲ್ಫ್ ಅದೇ ಟೇಬಲ್ ಅಲ್ಲಿ ಹೋಗ್ಬೇಕು. ಓಕೆ, ಸೊ 5 ಪ್ರೈಮು. 6 ನೋಡ್ರಿ, 6 ಬಂದ್ಬಿಟ್ಟು ಯಾವ ಟೇಬಲ್ ಹೋಗುತ್ತೆ, 2 ಅಲ್ಲಿ ಹೋಗುತ್ತೆ, 3 ಅಲ್ಲಿ ಹೋಗುತ್ತೆ, 1 ಅಲ್ಲಿ ಹೋಗುತ್ತೆ, 6 ಅಲ್ಲಿ ಹೋಗುತ್ತೆ. ಮೋರ್ ದೆನ್ 2 ಟೇಬಲ್ ಹೋಗುತ್ತೆ ಅಂದ್ರೆ ಇದು ಪ್ರೈಮ್ ಅಲ್ಲ. ಓಕೆ, ಆಮೇಲೆ 7 ಬಂದ್ಬಿಟ್ಟು 1 ಟೇಬಲ್ ಅಲ್ಲಿ ಹೋಗುತ್ತೆ, ಆಮೇಲೆ 7 ಟೇಬಲ್ ಅಲ್ಲಿ ಹೋಗುತ್ತೆ, ಎರಡೇ ಟೇಬಲ್ ಅಲ್ಲಿ ಹೋಗುತ್ತೆ, 1 ಅಂಡ್ ಇಟ್ ಸೆಲ್ಫ್ ಇರೋದ್ರಿಂದ ಇದು ಪ್ರೈಮ್. ಓಕೆ, ಆಮೇಲೆ 8 ಯಾವ ಟೇಬಲ್ ಹೋಗುತ್ತೆ, 2 1 4 8. ಸೊ ಇದು ಪ್ರೈಮ್ ಅಲ್ಲ, ಯಾಕಂದ್ರೆ ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಅದು ಪ್ರೈಮ್ ಅಲ್ಲ. ಆಮೇಲೆ 9 ನೋಡ್ರಿ, 9 ಯಾವ ಟೇಬಲ್ ಹೋಗುತ್ತೆ, 1 ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲಿ ಹೋಗುತ್ತೆ, 9 ಟೇಬಲ್ ಅಲ್ಲಿ ಹೋಗುತ್ತೆ. ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋಗಿರೋದ್ರಿಂದ ಇದು ಕೂಡ ಪ್ರೈಮ್ ಅಲ್ಲ. ಸೊ ಎಷ್ಟು ಪ್ರೈಮ್ ನಂಬರ್ ಇದಾವೆ, 1 2 3 4. ಆಪ್ಷನ್ ಸಿ ರೈಟ್ ಆನ್ಸರ್. 10th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್. ಇದೊಂದು ಬೇಸಿಕ್ ನೆನ್ಪಿಟ್ಕೊಳ್ರಿ, ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ನೆನ್ಪಿಟ್ಕೊಳ್ರಿ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಏನದು, ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ರಿ. ಆಪ್ಷನ್ ಸಿ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, ಇಲ್ಲ 200, ಇಲ್ಲ 300, ಇಲ್ಲ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ, ಬಹಳ ಎಫರ್ಟ್ ಹಾಕಿದ್ದೀನಿ. ಸೊ ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಇದೇ ಅಮೌಂಟ್ ಅಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಮ್ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ, ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 11th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 120 ಈಸ್ ಕೇಳ್ತಾ ಇದ್ದಾರೆ. ಸೊ 120 ನ ನೀವು ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 260 ಜಾ, 230 ಜಾ, 215 ಜಾ. ಓಕೆ, 15 ನೆಕ್ಸ್ಟ್ ಏನು, 2 ಟೇಬಲ್ ಅಲ್ಲಿ ಹೋಗಲ್ಲ, 3 ಟೇಬಲ್ ಅಲ್ಲಿ ಹೋಗುತ್ತೆ. 3 5 ಜಾ, 5 1 ಜಾ. ಸೊ 2 ಎಷ್ಟಿದಾವೆ ನೋಡ್ರಿ, 3 ಇದಾವೆ. 2 ಕ್ಯೂಬ್. ಓಕೆ, 3 ಎಷ್ಟಿದೆ, 1 ಇದೆ, 3 ಪವರ್ 1. 5 ಕೂಡ 1 ಇದೆ, 5 ಪವರ್ 1. ಸೊ ನಿಮಗೆ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 30 ಈಸ್. ಓಕೆ,
30 ಕೊಟ್ಟಿದ್ದಾರೆ, ಅದ್ರ ಪ್ರೈಮ್ ಫ್ಯಾಕ್ಟರ್ ಕೇಳ್ತಾ ಇದ್ದಾರೆ. ಟಿಕ್ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 2 15 ಜಾ, 3 5 ಜಾ, 5 1 ಜಾ. ಸೊ 2 3 5. ಸೊ ಆಪ್ಷನ್ ಎ ರೈಟ್ ಆನ್ಸರ್. The LCM of 2 and 3 is okay. So 2 3 ಗೆ LCM ಏನಾಗುತ್ತೆ, ಇವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಅವಾಗ ಏನ್ ಮಾಡ್ಬೇಕು, ಇವರಿಬ್ಬರನ್ನೇ ಮಲ್ಟಿಪ್ಲೈ ಮಾಡ್ಬೇಕು. 2 3 ಜಾ 6. ಆಪ್ಷನ್ ಡಿ ರೈಟ್ ಆನ್ಸರ್. The HCF of 3 and 5 is okay. 3 ಮತ್ತೆ 5 ಗೆ HCF ಕೇಳ್ತಾ ಇದ್ದಾರೆ. ಸೊ ಈಗ ನೀವು ನೋಡಿದ್ರೆ 3 ನ ಏನಂತ ಬರಿಬಹುದು, 3 1 ಜಾ, ಸೊ ನಥಿಂಗ್ ಬಟ್ 3 into 1. 5 ನ ಏನಂತ ಬರಿಬಹುದು, 5 into 1. ಸೊ 5 into 1. ಸೊ ಇವರಿಬ್ಬರಲ್ಲಿ HCF ಅಂದ್ರೆ ಕಾಮನ್ ಫ್ಯಾಕ್ಟರ್, ಇವರಿಬ್ಬರ ಕಾಮನ್ ಫ್ಯಾಕ್ಟರ್ ಏನು, 1 ಒಂದೇ ಇರುತ್ತೆ. ಸೊ HCF ಬಂದ್ಬಿಟ್ಟು 1. ಆಪ್ಷನ್ ಎ ರೈಟ್ ಆನ್ಸರ್. 15th ಕ್ವಶನ್ ಇದೇನ್ ಕೊಟ್ಟಿದ್ದಾರೆ ನೋಡ್ರಿ. ದ HCF ಆಫ್ ಎನಿ ಟೂ ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ ಈಸ್. ಸೊ ಈಗ ನಾವೇನ್ ಫಸ್ಟ್ ನ್ಯಾಚುರಲ್ ನಂಬರ್ ಬರ್ಕೊಂತೀವಿ. ನ್ಯಾಚುರಲ್ ನಂಬರ್ 1 ಇಂದ ಸ್ಟಾರ್ಟ್ ಆಗುತ್ತೆ. 1 2 3 4 5 6 7. ಓಕೆ. ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ ಅಂತಂದ್ರೆ, ಓಕೆ, ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ ಅಂದ್ರೆ 2 ಗೆ ಕನ್ಸಿಕ್ಯೂಟಿವ್ ನಂಬರ್ ಏನು 3, 4 ಗೆ ಕನ್ಸಿಕ್ಯೂಟಿವ್ ನಂಬರ್ ಏನು 5, ಓಕೆ, 5 ಗೆ ಕನ್ಸಿಕ್ಯೂಟಿವ್ ಏನು 6. ಆ ತರ ಈಗ ನಾನು 3 ಕನ್ಸಿಕ್ಯೂಟಿವ್ ಅಂತ ತಗೊಂಡ್ರೆ 3 ಕನ್ಸಿಕ್ಯೂಟಿವ್ ಯಾರು 4. ಈಗ ನೀವು 3 ಗೆ 4 ಗೆ HCF ಮಾಡಿದ್ರೆ ಏನಾಗುತ್ತೆ ನೋಡ್ರಿ. 3 ನ ಏನ್ ಬರಿಬಹುದು, 3 into 1 ಅಂತ ಬರಿಬಹುದು. 4 ಗೆ 4 into 1. ಸೊ HCF ಬಂದ್ಬಿಟ್ಟು, ಓಕೆ, ಇವರಿಬ್ರು ಕಾಮನ್ ಏನಿದೆ 1 ಇದೆ. HCF 1 ಬರುತ್ತೆ. ನೀವು ಬೇರೆ ಎಕ್ಸಾಂಪಲ್ ತಗೊಳ್ರಿ, 5 6 ತಗೊಳ್ರಿ. ಇದನ್ನ HCF ತಗೊಂಡ್ರು ಕೂಡ 5 ನ ಏನಂತ ಬರಿಬಹುದು, 5 into 1. 6 ನ ನೀವೇನ್ ಬರಿಬಹುದು, 2 into 3 into 1 ಅಂತ ಬರಿಬಹುದು. ಬಟ್ ಕಾಮನ್ ಏನ್ ಬರುತ್ತೆ, ಇವರಿಬ್ರಲ್ಲಿ 1 ಬರುತ್ತೆ. ಸೊ HCF ಏನು 1. ಸೊ ಈಗ ಆನ್ಸರ್ ಏನು, ದ HCF ಆಫ್ ಎನಿ ಟೂ ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ ಈಸ್ 1. ಓಕೆ. 16th ಕ್ವಶನ್. ದ HCF ಆಫ್ ಎನಿ ಟೂ ಪ್ರೈಮ್ ನಂಬರ್ಸ್ ಈಸ್. ಓಕೆ. ಸೊ ಪ್ರೈಮ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 2 ಇಂದ ಸ್ಟಾರ್ಟ್ ಆಗುತ್ತೆ. 2 3, ಓಕೆ, 2 3 5 7. ಓಕೆ, ಇವು ಪ್ರೈಮ್ ನಂಬರ್ಸ್. ಯಾವ್ದಾದ್ರೂ ಎರಡು ಪ್ರೈಮ್ ತಗೊಳ್ರಿ. ಓಕೆ, 2 3 ತಗೊಂತೀನಿ. ಸೊ ಈಗ ಏನಾಗುತ್ತೆ, 2 ನ ಏನಂತ ಬರಿಬಹುದು, 2 into 1. 3 ನ 3 into 1. ಸೊ HCF ಅಂದ್ರೆ HCF ಫೈಂಡ್ ಮಾಡಂತಾನೆ. HCF ಅಂದ್ರೆ ನಥಿಂಗ್ ಬಟ್ ಕಾಮನ್ ನಂಬರ್ ಇರೋದು ಬರಿಬೇಕು. ಓಕೆ, ಸೊ HCF 1 ಬಂತು. ಅದೇ ರೀತಿ ನೀವು 2 ಮತ್ತೆ 7 ತಗೊಳ್ರಿ. ಓಕೆ, ಅವಾಗ ಏನಾಗುತ್ತೆ, 2 ನ ಏನಂತ ಬರಿಬಹುದು, 2 into 1. 7 7 into 1. HCF ಏನಾಗುತ್ತೆ, ಕಾಮನ್ ಇರೋದು 1 ಐತೆ, 1 ಆಗುತ್ತೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 17th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಎ ಅಂಡ್ ಬಿ ಆರ್ ಕೋ ಪ್ರೈಮ್ಸ್ ದೆನ್ ದರ್ HCF ಈಸ್. ಓಕೆ, ಕೋ ಪ್ರೈಮ್ಸ್ ಅಂತಂದ್ರೆ ಎರಡು ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಈಗ ಎಕ್ಸಾಂಪಲ್ ನೋಡ್ರಿ, 5 10 ತಗೊಂಡ್ರೆ ಇವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗ್ತಾರೆ. 5 ಟೇಬಲ್ ಅಲ್ಲಿ ಹೋಗುತ್ತೆ, ಇದು ಕೂಡ 5 ಟೇಬಲ್ ಅಲ್ಲಿ ಹೋಗುತ್ತೆ. ಆ ತರ ನಂಬರ್ ಇರಬಾರ್ದು. ಇಬ್ರು ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಅಂದ್ರೆ ಎಕ್ಸಾಂಪಲ್ ಈಗ ಒಂದು 2 ತಗೊಂಡೆ, ಇನ್ನೊಂದು 5 ತಗೊಂಡೆ. ಓಕೆ, ಇವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ, ಇದು ಕೋ ಪ್ರೈಮ್. ಓಕೆ, 2 ನ ಏನಂತ ಬರಿಬಹುದು, ಓಕೆ, 2 into 1 ಅಂತ ಬರಿಬಹುದು. 5 ಏನಂತ ಬರಿಬಹುದು, 5 into 1 ಅಂತ ಬರಿಬಹುದು. HCF ಏನಾಗುತ್ತೆ, HCF ಬಂದ್ಬಿಟ್ಟು 1 ಆಗುತ್ತೆ. ಅಂದ್ರೆ ಎ ಅಂಡ್ ಬಿ ಕೋ ಪ್ರೈಮ್ ಇದ್ರೆ, ಓಕೆ, ಸೊ ನಾನು ಅದಕ್ಕೆ ಎಕ್ಸಾಂಪಲ್ ತಗೊಂಡೆ ಒಂದು ನಿಮ್ಗೆ ಅರ್ಥ ಮಾಡ್ಸಕ್ಕೆ. ಸೊ ಕೋ ಪ್ರೈಮ್ಸ್ ಅಂದ್ರೆ ಇಬ್ರು ಒಂದೇ ಟೇಬಲ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ, ಇಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಿಲ್ಲ ಅಂದ್ರೆ ಅವ್ರ HCF ಯಾವಾಗಲೂ 1 ಇರುತ್ತೆ. ಓಕೆ, ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆನಾ. 18th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ದ HCF ಆಫ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅಂಡ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಓಕೆ, ಸೊ ಈಗ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಏನಾಗುತ್ತೆ ನೋಡ್ರಿ. ಈಗ ನಂಬರ್ ಬರೆದ್ರೆ ಸ್ಟಾರ್ಟಿಂಗು 1 2 3 4 5 6 7 ಅನ್ಕೊಡ್ರಿ. ಓಕೆ, ಸೊ ಸ್ಮಾಲೆಸ್ಟ್ ನಂಬರ್ ಇರೋದು 1. 1 ಪ್ರೈಮು ಅಲ್ಲ, ಕಾಂಪೋಸಿಟ್ ಅಲ್ಲ. 2 ಬಂದ್ಬಿಟ್ಟು ಪ್ರೈಮ್. ಓಕೆ, ಸೊ ಕಾಂಪೋಸಿಟ್ ಅಲ್ಲ. ಸೊ ಫಸ್ಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾರು, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಬಂದ್ಬಿಟ್ಟು 2. ಓಕೆ, ಆಮೇಲೆ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಏನಾಗುತ್ತೆ, 3 ಕೂಡ ಪ್ರೈಮ್. 4 ಬಂದ್ಬಿಟ್ಟು ಕಾಂಪೋಸಿಟ್ ಆಗುತ್ತೆ. 4 ಯಾಕೆ ಕಾಂಪೋಸಿಟ್, 2 ಟೇಬಲ್ ಅಲ್ಲಿ ಹೋಗುತ್ತೆ, 1 ಟೇಬಲ್ ಅಲ್ಲಿ ಹೋಗುತ್ತೆ, 4 ಟೇಬಲ್ ಅಲ್ಲಿ ಹೋಗುತ್ತೆ. ಅಂದ್ರೆ ಮೋರ್ ದೆನ್ 2 ಟೇಬಲ್ ಹೋಗೋದ್ರಿಂದ ಇದು ಕಾಂಪೋಸಿಟ್. ಫಸ್ಟ್ ಕಾಂಪೋಸಿಟ್ ನಂಬರ್ ಎಲ್ಲಿ ಬರುತ್ತೆ, 4. ಸೊ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಬಂದು 4, ಪ್ರೈಮ್ ನಂಬರ್ ಬಂದ್ಬಿಟ್ಟು 2. ಸೊ ಅವ್ರೇನ್ ಕೇಳ್ತಾ ಇದ್ರೆ HCF ತೆಗಿಬೇಕು. ಯಾರ್ಯಾರಿಗೆ, 4 ಗೆ 2 ಗೆ HCF ತೆಗಿಬೇಕು.
4 ಏನಂತ ಬರಿಬಹುದು 2 ಇಂಟು 2 ಅಂತ ಬರಿಬಹುದು. 2 ಏನಂತ ಬರಿಬಹುದು 2 ಇಂಟು 1 ಅಂತ ಬರಿಬಹುದು. ಸೊ ಎಚ್ ಎಫ್ ಅಂದ್ರೆ ಏನು, ಕಾಮನ್ ಇರೋದು ಬರಿಬೇಕು. ಕಾಮನ್ ಏನು, ಇವರಿಬ್ಬರಲ್ಲಿ ಕಾಮನ್ ಏನು 2 ಇದೆ. ಸೊ ಎಚ್ ಎಫ್ ಬಂದ್ಬಿಟ್ಟು 2. ಆಪ್ಷನ್ ಬಿ ರೈಟ್ ಆನ್ಸರ್. ಈಗ 19th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫಾರ್ ಎನಿ ಟೂ ಪಾಸಿಟಿವ್ ಇಂಟೀಜರ್ ಎ ಅಂಡ್ ಬಿ, ಎಚ್ ಎಫ್ ಆಫ್ ಎ ಆಫ್ ಬಿ ಇಂಟು ಎಲ್ಸಿಎಂ ಆಫ್ ಎ ಆಫ್ ಬಿ ಇಸ್ ಈಕ್ವಲ್ ಟು. ಸೊ ನಿಮಗೆ ಫಾರ್ಮುಲಾ ಏನ್ ಗೊತ್ತಿರ್ಬೇಕಂದ್ರೆ ಎಚ್ ಎಫ್ ಇಂಟು ಎಲ್ಸಿಎಂ ಇಸ್ ಈಕ್ವಲ್ ಟು ನಥಿಂಗ್ ಬಟ್ ಏನು, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಓಕೆ, ಸೊ ಇದು ಗೊತ್ತಿರಬೇಕು. ಸೊ ಇಲ್ಲಿ ಟೂ ಪಾಸಿಟಿವ್ ಇಂಟೀಜರ್ ಏನ್ ತಗೊಂಡ್ರೆ ಎ ಅಂತ ಬಿ ತಗೊಂಡಿದ್ದಾರೆ. ಪ್ರಾಡಕ್ಟ್ ಅಂದ್ರೆ ಇಂಟು ಎ ಇಂಟು ಬಿ ಆಗುತ್ತೆ. ಸೊ ಎಚ್ ಎಫ್ ಇಂಟು ಎಲ್ಸಿಎಂ ಏನಾಗುತ್ತೆ, ಎ ಇಂಟು ಬಿ ಆಗುತ್ತೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 20th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಎಚ್ ಎಫ್ ಆಫ್ 12, 15 ಈಸ್ 3. ಅಂದ್ರೆ ಏನ್ ಕೊಟ್ಟಿದ್ದಾರೆ, ಎಚ್ ಎಫ್ ಕೊಟ್ಟಿದ್ದಾರೆ 3 ಅಂತ. ಓಕೆ, ಎರಡು ನಂಬರ್ ಕೊಟ್ಟಿದ್ದಾರೆ. ಏನು ಅಂದ್ರೆ ನಥಿಂಗ್ ಬಿಟ್ ಎ ಬಂದ್ಬಿಟ್ಟು 12, ಬಿ ಬಂದ್ಬಿಟ್ಟು 15 ಅಂತ ಕೊಟ್ಟಿದ್ದಾರೆ. ಈಗ ನಮಗೇನು ದ ಎಲ್ಸಿಎಂ ಆಫ್ 12, 15 ಅಂದ್ರೆ ಎಲ್ಸಿಎಂ ಫೈಂಡ್ ಮಾಡ್ಬೇಕು. ಓಕೆ, ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ಎಚ್ ಎಫ್ ಇಂಟು ಎಲ್ಸಿಎಂ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದ್ರೆ ನಥಿಂಗ್ ಎಚ್ ಎಫ್ ಇಂಟು ಎಲ್ಸಿಎಂ ಇಸ್ ಈಕ್ವಲ್ ಟು ಎ ಇಂಟು ಬಿ. ಈಗ ಎಚ್ ಎಫ್ ಬಂದ್ಬಿಟ್ಟು 3, ಎಲ್ಸಿಎಂ ಗೊತ್ತಿಲ್ಲ, ಎ ಬಂದ್ಬಿಟ್ಟು 12, ಬಿ ಬಂದ್ಬಿಟ್ಟು 15. ಸೊ ಎಲ್ಸಿಎಂ ಇಸ್ ಈಕ್ವಲ್ ಟು ಏನಾಗುತ್ತೆ 12 ಇಂಟು 15 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3. 3 1 ಜಾ 3 5 ಜಾ. ಸೊ ಎಲ್ಸಿಎಂ ಏನಾಯ್ತು 12 5 ಜಾ 60. ಸೊ ಆಪ್ಷನ್ ಎ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್ ಇಲ್ಲ 200 ಇಲ್ಲ 300 ಇಲ್ಲ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ, ಬಹಳ ಎಫರ್ಟ್ ಹಾಕಿದ್ದೀನಿ. ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಇದೇ ಅಮೌಂಟ್ ಅಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಮ್ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 21st ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಎಚ್ ಎಫ್ ಆಫ್ 52 ಇಂಟು 2 ಅಂಡ್ 25 ಇಂಟು 5 ಈಸ್. ಸೊ ಈಗ ನೀವೇ ನೋಡಿದ್ರೆ 52 ಇಂಟು 2 ನ ಏನಂತ ಬರಿಬಹುದು ನೋಡ್ರಿ. ಈಗ ಫಸ್ಟ್ 52 ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಚಿಕ್ಕ ಟೇಬಲ್ ಇಂದ ಮಾಡ್ರಿ. 2 26 ಜಾ, 2 13 ಜಾ, 13 1 ಜಾ. ಸೊ 52 ನ ಏನಂತ ಬರಿಬಹುದು 2 ಇಂಟು 2 ಇಂಟು 13 ಅಂದ್ರೆ 52 ನ ನಾನು ಏನಂತ ಬರಿಬಹುದು ಅಂದ್ರೆ 2 ಇಂಟು 2 ಇಂಟು 13 ಅಂತ ಬರಿಬಹುದು. ಆಮೇಲೆ ಇಲ್ಲೊಂದು 2 ಇದೆ, ಆ 2 ಬರಿತೀನಿ. ಓಕೆ, ಆಮೇಲೆ ನೆಕ್ಸ್ಟ್ ನಂಬರ್ ಏನು 25 ಇಂಟು 5. ಸೊ 25 ನ ಏನಂತ ಸಿಂಪ್ಲಿಫೈ ಮಾಡ್ಬೋದು, 5 5 ಜಾ 5 1 ಜಾ. ಸೊ 25 ನ 5 ಇಂಟು 5 ಬರಿತೀನಿ. ಆಮೇಲೆ ಓಕೆ, ಸೊ ಈಗ ನೀವು ನೋಡಿದ್ರೆ 25 ನ 5 ಇಂಟು 5 ಬರ್ದೆ, ಈ 5 ಆಸ್ ಇಟ್ ಈಸ್ ಬರಿತೀನಿ. ಸೊ ಅವ್ರು ಕೇಳ್ತಿರೋದೇನು, ಎಚ್ ಸಿ ಎಫ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದು ನಥಿಂಗ್ ಬಟ್ ಇಲ್ಲಿ ಇಂಟು 1 ಇಂಟು 1. ಸೊ ಕಾಮನ್ ಇರೋದು 1 ಮಾತ್ರ, ಎಚ್ ಸಿ ಎಫ್ ಬಂದ್ಬಿಟ್ಟು 1. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 22nd ಕ್ವಶನ್. ಟೂ ಪಾಸಿಟಿವ್ ಇಂಟೀಜರ್ ಎ ಅಂಡ್ ಬಿ ಆರ್ ಎಕ್ಸ್ಪ್ರೆಸ್ಡ್ ಆಸ್ ಎ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಅಂಡ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಕ್ಯೂಬ್. ಇಫ್ ಎಕ್ಸ್ ಅಂಡ್ ವೈ ಆರ್ ಪ್ರೈಮ್ ನಂಬರ್ಸ್ then the HCF of A, B is. ಸೊ ಈಗ ನೋಡ್ರಿ ಎ ಕೊಟ್ಟಿದ್ದಾನೆ, ಎ ಏನಂತ ಕೊಟ್ಟಿದ್ದಾನೆ ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಬಿ ಬಂದ್ಬಿಟ್ಟು ಎಕ್ಸ್ ವೈ ಕ್ಯೂಬ್ ಅಂತ ಕೊಟ್ಟಿದ್ದಾನೆ. ಎಕ್ಸ್ ಕ್ಯೂಬ್ ಏನಂತ ಬರಿಬಹುದು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ವೈ ಸ್ಕ್ವೇರ್ ಅಂದ್ರೆ ವೈ ಇಂಟು ವೈ. ಅದೇ ಎಕ್ಸ್ ಅಂದ್ರೆ ಎಕ್ಸ್, ವೈ ಕ್ಯೂಬ್ ಅಂದ್ರೆ ಏನು ವೈ ಇಂಟು ವೈ ಇಂಟು ವೈ. ಸೊ ಇವ್ರಿಬ್ರಿಗೆ ಎಚ್ ಸಿ ಎಫ್ ತೆಗಿಬೇಕು. ಓಕೆ, ಸೊ ಎಚ್ ಸಿ ಎಫ್ ಅಂದ್ರೆ ಕಾಮನ್ ಇರೋದು ಮಾತ್ರ ಬರೀಬೇಕು. ಒಂದ್ ಎಕ್ಸ್ ಕಾಮನ್ ಇದೆ, ಆಮೇಲೆ ಇಲ್ಲೊಂದು ವೈ ಕಾಮನ್ ಇದೆ, ಆಮೇಲೆ ಇಲ್ಲೊಂದು ವೈ ಕಾಮನ್ ಇದೆ. ಸೊ ಎರಡು ಕಾಮನ್ ವೈ ಇದೆ, ಎಕ್ಸ್ ಇಂಟು ವೈ ಅಂದ್ರೆ ನಥಿಂಗ್ ಬಟ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 23rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಎಲ್ಸಿಎಂ ಆಫ್ ಎ ಅಂಡ್ ಬಿ ಇಸ್ 36. ಸೊ ಎಲ್ಸಿಎಂ ಕೊಟ್ಟಿದ್ದಾರೆ. ಓಕೆ, ಎಷ್ಟು 36.
ಎ ಬಂದ್ಬಿಟ್ಟು ಎ. ಓಕೆ, ಫಸ್ಟ್ ನಂಬರ್ ಎ ಇದ್ದಿದ್ದು ಏನೇ ಇದೆ, ಬಿ ಬಂದ್ಬಿಟ್ಟು 18 ಇದೆ. ಓಕೆ, ಅಂಡ್ ಎಚ್ ಎಫ್ ಆಫ್ ಎ ಅಂಡ್ 18 ಈಸ್ 2. ಸೊ ಎಚ್ ಎಫ್ ಬಂದ್ಬಿಟ್ಟು 2 ಅಂತ ಕೊಟ್ಟಿದ್ದಾರೆ. ಸೊ ಎಚ್ ಎಫ್ ಕೊಟ್ಟಿದ್ದಾರೆ ಎಷ್ಟು, 2 ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಫೈಂಡ್ ಮಾಡಬೇಕು, ದೆನ್ ದ ವ್ಯಾಲ್ಯೂ ಆಫ್ ಎ ಈಸ್, ಸೊ ಎ ಫೈಂಡ್ ಮಾಡಬೇಕು. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ಎಚ್ ಎಫ್ ಇಂಟು ಎಲ್ ಸಿ ಎಂ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್, ಅಂದ್ರೆ ಎ ಇಂಟು ಬಿ. ಸೊ ಎಚ್ ಎಫ್ ಏನು 2, ಎಲ್ ಸಿ ಎಂ ಏನು 36, ಎ ಬಂದ್ಬಿಟ್ಟು ಗೊತ್ತಿಲ್ಲ, ಬಿ ಬಂದ್ಬಿಟ್ಟು 18. ಸೊ ಏನಾಗುತ್ತೆ 2 ಇಂಟು 36 ಇಂಟು 18 ಈ ಕಡೆ ಬಂದ್ರೆ ಡಿವೈಡ್ ಬೈ 18 ಆಯ್ತು, ಇಸ್ ಈಕ್ವಲ್ ಟು ಎ. 18 1 ಜಾ 18 2 ಜಾ 2 2 ಜಾ ಎಷ್ಟು 4. ಸೊ ಎ ಬಂದ್ಬಿಟ್ಟು 4, ಆಪ್ಷನ್ ಸಿ ರೈಟ್ ಆನ್ಸರ್. ಈಗ 24th ಕ್ವಶನ್, ಇಫ್ ಪಿ ಅಂಡ್ ಕ್ಯೂ ಆರ್ ಕೋ ಪ್ರೈಮ್ಸ್ ದೆನ್ ದ ಎಚ್ ಎಫ್ ಆಫ್ ಪಿ ಸ್ಕ್ವೇರ್ ಅಂಡ್ ಕ್ಯೂ ಸ್ಕ್ವೇರ್ ಈಸ್. ಸೊ ಪಿ ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ ಏನಂತ ಬರೀಬಹುದು, ಪಿ ಇಂಟು ಪಿ. ಓಕೆ, ಕ್ಯೂ ಸ್ಕ್ವೇರ್ ಅಂದ್ರೆ ಕ್ಯೂ ಇಂಟು ಕ್ಯೂ. ಸೊ ಇದನ್ನೇನು ಇಂಟು ಒನ್ ಅಂತ ಬರೀಬಹುದು. ಸೊ ಎಚ್ ಎಫ್ ಏನಾಗುತ್ತೆ, ಇವ್ರಿಬ್ರಲ್ಲಿ ಕಾಮನ್ ಏನು, ಒಂದೇ ಕಾಮನ್ ಇದೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 25th ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ 180 is equal to 2 power x into 3 square into 5, then the value of x is. ಓಕೆ, ಸೊ ಈಗ ನೀವೇನ್ ಮಾಡ್ರಿ, ಫಸ್ಟ್ 180 ನ ಪ್ರೈಮ್ ಫ್ಯಾಕ್ಟರ್ಸ್ ಕಂಡಿಡಿರಿ. ಏನಾಗುತ್ತೆ, 290 ಜಾ 245 ಜಾ, ಸೊ 45 2 ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲಿ ಹೋಗುತ್ತೆ. 3 1 ಜಾ 3 ಎಷ್ಟು ಉಳಿತು, 1 ಉಳಿತು. 3 5 ಜಾ 15. ಓಕೆ, ಆಮೇಲೆ 3 5 ಜಾ 15, ಆಮೇಲೆ 5 1 ಜಾ. ಸೊ ಇಲ್ಲಿ ನೀವು ನೋಡಿದ್ರೆ ಏನಾಗುತ್ತೆ, ಇದು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 5 ಪವರ್ 1 ಆಗುತ್ತೆ. 180 ನ ನಾವು ಈ ತರ ಬರಿಬಹುದು. ಸೊ ಅವ್ರು 180 ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, 2 ಪವರ್ ಎಕ್ಸ್ ಇಂಟು 3 ಸ್ಕ್ವೇರ್ ಇಂಟು 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ ಈಗ 3 ಸ್ಕ್ವೇರ್ ಮ್ಯಾಚ್ ಆಗ್ತಾ ಇದೆ, 5 ಪವರ್ 1 ಮ್ಯಾಚ್ ಆಗ್ತಾ ಇದೆ. ಇಲ್ಲಿ 2 ಪವರ್ ಸ್ಕ್ವೇರ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಿದ್ದಂಗೆ, ಎಕ್ಸ್ ವ್ಯಾಲ್ಯೂ 2 ಇದ್ದಂಗೆ. ಆಪ್ಷನ್ ಬಿ ರೈಟ್ ಆನ್ಸರ್. 26th ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಪ್ರಾಡಕ್ಟ್ ಆಫ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ. ಸೊ ನಥಿಂಗ್ ಬಟ್ ಎ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಕೇಳ್ತಾ ಇದ್ದಾರೆ. ಓಕೆ, ಸೊ ಆಫ್ ದ ನಂಬರ್ಸ್, ಓಕೆ ಇಲ್ಲಿ ನೀವು ನೋಡಿದ್ರೆ ಆಫ್ ದ ನಂಬರ್ಸ್ ಏನೇನು ಕೊಟ್ಟಿದ್ದಾರೆ, 15 ಅಂಡ್ 20 ಕೇಳ್ತಾ ಇದ್ದಾರೆ. ಸೊ ಇದು ಎ, ಇದು ಬಿ. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಇಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ಎ ವ್ಯಾಲ್ಯೂ 15, ಬಿ ವ್ಯಾಲ್ಯೂ 20 ಅಂದ್ರೆ 15 20 ಎಷ್ಟು 300 ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಥಿಂಗ್ ಬಟ್ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 27th ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಈಸ್ ಅನ್ ಆಡ್ ನಂಬರ್ ಅಂಡ್ ಬಿ ಈಸ್ ನಂಬರ್ ಡಿವಿಸಿಬಲ್ ಬೈ 3. ಓಕೆ, ಇಫ್ ದ ಎಲ್ ಸಿ ಎಂ ಆಫ್ ಎ ಅಂಡ್ ಬಿ ಇಸ್ ಪಿ, ದೆನ್ ದ ಎಲ್ ಸಿ ಎಂ ಆಫ್ 3 ಅಂಡ್ 2p ಈಸ್. ಸೊ ಇಲ್ಲಿ ಒಂದು ಬೇಸಿಕ್ ನೀವು ನೆನ್ಪಿಟ್ಕೊಳ್ರಿ, ಏನಂದ್ರೆ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ, ಜನರಲ್ ಫಾರ್ಮುಲಾ. ಎಲ್ ಸಿ ಎಂ ಆಫ್ ಕೆ ಎ ಕಮ ಎಲ್ ಬಿ ಇಸ್ ಈಕ್ವಲ್ ಟು ಕೆ ಎಲ್ ಇಂಟು ಎಲ್ ಸಿ ಎಂ ಆಫ್ ಎ ಕಮ ಬಿ. ಇದು ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಓಕೆ, ವೇರ್ ಕೆ ಅಂಡ್ ಎಲ್ ಆರ್ ಇಂಟೀಜರ್ಸ್. ಓಕೆ, ಈಗ ಇದೇ ಫಾರ್ಮ್ ನೋಡ್ರೆ, ಈಗ ನೀವು ನೋಡಿದ್ರೆ ಇಲ್ಲಿ ಏನ್ ಕೇಳ್ತಾ ಇದಾರೆ, ಎಲ್ ಸಿ ಎಂ ಆಫ್ ಏನ್ ಕೇಳ್ತಾ ಇದಾರೆ ಇಲ್ಲಿ. ಓಕೆ, ನೀವು ನೋಡಿದ್ರೆ ಇಲ್ಲಿ 3a ಅಂಡ್ 2b ಕೇಳ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಏನ್ ಬರಿತೀನಿ, 3a ಕಮ 2b. ಸೊ ಅದರ ಅರ್ಥ ಏನು, ಕೆ ವ್ಯಾಲ್ಯೂ ಏನಿದ್ದಂಗೆ 3 ಇದ್ದಂಗೆ. ಸೊ ಕೆ ವ್ಯಾಲ್ಯೂ 3 ಇದ್ದಂಗೆ, ಎಲ್ ವ್ಯಾಲ್ಯೂ ಏನಿದ್ದಂಗೆ 2 ಇದ್ದಂಗೆ, ಇಸ್ ಈಕ್ವಲ್ ಟು ಕೆ ಎಲ್, ಕೆ ವ್ಯಾಲ್ಯೂ ಏನು 3, ಎಲ್ ವ್ಯಾಲ್ಯೂ 2. ಎಲ್ ಸಿ ಎಂ ಆಫ್ ಎ ಕಮ ಬಿ ನೋಡ್ರಿ, ಅವರೇ ಕೊಟ್ಟಿದ್ದಾರೆ. ಎಲ್ ಸಿ ಎಂ ಆಫ್ ಎ ಅಂಡ್ ಪಿ ಈಸ್ ಪಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ ಸಿ ಎಂ ಆಫ್ ಎ ಅಂಡ್ ಬಿ ದಲ್ಲಿ ಏನ್ ಬರೀಬಹುದು ನಾನು, ಇದಿಷ್ಟು ವ್ಯಾಲ್ಯೂ ಏನು ಪಿ. ಸೊ ಏನಾಯ್ತು, 3 2 ಜಾ 6 ಪಿ. ಸೊ ಈಗ ಅವರು ಎಲ್ ಸಿ ಎಂ ಆಫ್ 3a ಕಮ 2b ಕೇಳಿದ್ರೆ ಆನ್ಸರ್ ಏನು 6p. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್
28th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ದ ಎಚ್ ಎಫ್ ಅಂಡ್ ಎಲ್ ಸಿ ಎಂ ಆಫ್ ಟೂ ನಂಬರ್ಸ್ ಎ ಅಂಡ್ ಬಿ ಆರ್ 5 and 2000. ಸೊ ಎರಡ್ ನಂಬರ್ ಎ ಅಂಡ್ ಬಿ ಇದೆ. ಓಕೆ, ಸೊ ಎ ಗೊತ್ತಿಲ್ಲ, ಬಿ ಗೊತ್ತಿಲ್ಲ. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ದ ಎಚ್ ಎಫ್ ಅಂಡ್ ಎಲ್ ಸಿ ಎಂ ಕೊಟ್ಟಿದ್ದಾರೆ. ಎಚ್ ಎಫ್ ಬಂದು 5, ಎಲ್ ಸಿ ಎಂ ಬಂದು 200. ಎಚ್ ಎಫ್ ಬಂದು 5, ಎಲ್ ಸಿ ಎಂ ಬಂದ್ಬಿಟ್ಟು 200 ಅಂತ ಕೊಟ್ಟಿದ್ದಾರೆ. ಈಗ ಅವ್ರು ಏನ್ ಕೇಳ್ತಾ ಇದಾರೆ, ದೆನ್ ದ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಈಸ್, ಸಿಂಪಲ್ ಆಗಿ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಎ ಇಂಟು ಬಿ ಕೇಳ್ತಾ ಇದಾರೆ. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ಎಚ್ ಎಫ್ ಇಂಟು ಎಲ್ ಸಿ ಎಂ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದ್ರೆ ಎ ಇಂಟು ಬಿ. ಎಚ್ ಎಫ್ ಏನು 5, ಎಲ್ ಸಿ ಎಂ ಬಂದು 200 ಇಸ್ ಈಕ್ವಲ್ ಟು ಎ ಇಂಟು ಬಿ. 200 5 1000. ಸೊ ಎ ಇಂಟು ಬಿ ನಥಿಂಗ್ ಬಟ್ ಏನು 1000. ಎ ಇಂಟು ಬಿ ವ್ಯಾಲ್ಯೂ 1000. ಆಪ್ಷನ್ ಬಿ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, ಇಲ್ಲ 200, ಇಲ್ಲ 300, ಇಲ್ಲ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದೀನಿ, ಬಹಳ ಎಫರ್ಟ್ ಹಾಕಿದೀನಿ. ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಇದೇ ಅಮೌಂಟ್ ಅಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಮ್ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮತ್ತೆ ಎಲ್ಲ ವಿಡಿಯೋ ಲಿಂಕ್ ಸಿಗುತ್ತೆ. ಓಕೆ, ಆಮೇಲೆ ನನ್ನ ಚಾನಲ್ ನ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ರಿಯಲ್ ನಂಬರ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್, MCQದು 1 ಮಾರ್ಕ್ 2 ಮಾರ್ಕ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದು ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ.